ವಿಶ್ವದ ಮೊದಲ ಡ್ರೋನ್ ಕ್ಯಾರಿಯರ್, ಪೈಲಟ್ ಇಲ್ಲದ ಫೈಟರ್ ಜೆಟ್, ಡ್ರೋನ್ ಸೂಪರ್ ಪವರ್. ನಮಸ್ಕಾರ ಸ್ನೇಹಿತರೆ. ತುರ್ಕಿಯೇ ಅಥವಾ ಟರ್ಕಿ? ಆಟೋಮನ್ ಟರ್ಕರ ಕಾಲದಲ್ಲಿ ದೊಡ್ಡ ಸಾಮ್ರಾಜ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾಗತಿಕವಾಗಿ ಪ್ರಭಾವ ಅಂತ ಬಂದಾಗ ಇವ್ರನ್ನ ಹುಡುಕಬೇಕಾಗಿತ್ತು. ಏನಿರಲಿಲ್ಲ, ಬರೀ ದಂಗೆಗಳು, ಮಿಲಿಟರಿ ದಂಗೆ, ಸದಾ ಆರ್ಥಿಕ ಬಿಕ್ಕಟ್ಟು, ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿ ಬಾಳ್ತಾ ಇತ್ತು. ಈಗ ಅದೇ ಯುರೋಪಿಯನ್ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡೋ ಮಟ್ಟಿಗೆ ಬೆಳೆದಿದ್ದಾರೆ. ಜಗತ್ತಿನ ಮೊದಲ ಡ್ರೋನ್ ಕ್ಯಾರಿಯರ್ ನಿರ್ಮಿಸಿ ಡ್ರೋನ್ ಸೂಪರ್ ಪವರ್ ಅಂತ ಕರೆಸ್ಕೊಳ್ತಿದ್ದಾರೆ. ಭಾರತಕ್ಕಿಂತ ಮೊದಲೇ 5th ಜನರೇಷನ್ ಯುದ್ಧ ವಿಮಾನವನ್ನ ಅವರೇ ತಯಾರಿಸಿದ್ದಾರೆ. ಕೆಲವರು ಈ ದೇಶವನ್ನ ಸೈಲೆಂಟ್ ವಾರಿಯರ್, ಸೈಲೆಂಟ್ ಸೂಪರ್ ಪವರ್ ಅಂತ ಇದ್ರೆ, ಇನ್ನು ಕೆಲವರು ಪೇಪರ್ ಹುಲಿ, ಡಮ್ಮಿ ರಾಷ್ಟ್ರ ಅಂತ ಕೂಡ ಕರೀತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಟರ್ಕಿ ಡಮ್ಮಿನ? ಟರ್ಕಿ ಟೆಕ್ನಾಲಜಿ ನೋಡಿದ್ರೆ ಹಾಗನ್ನಿಸುತ್ತಾ? ಈ ದೇಶ ಮಿಲಿಟರಿ ಕ್ಷೇತ್ರದಲ್ಲಿ ಸ್ವಾವಲಂಬಿ ಆಗಿದ್ದು ಹೇಗೆ? ಜಗತ್ತಿನ 11ನೇ ದೊಡ್ಡ ಆಯುಧ ರಫ್ತು ಮಾಡೋ ರಾಷ್ಟ್ರ, ಪ್ರಭಾವಿ ರಾಷ್ಟ್ರ ಆಗಿದ್ದು ಹೇಗೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಟರ್ಕಿಯ ಡಿಫೆನ್ಸ್ ಇಂಡಸ್ಟ್ರಿ ಯಾವ ರೀತಿ ಸ್ಟ್ರಾಂಗ್ ಆಗಿ ಬೆಳೀತಾ ಬರ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ mastmagga.com. ನಾನು ಅಮರ್ ಪ್ರಸಾದ್. ನ್ಯಾಟೋ ದೇಶ ಮಿತ್ರರಿಂದ ಮೋಸ. ಮೊದಲ ಮಹಾಯುದ್ಧದಲ್ಲಿ 600 ವರ್ಷಗಳ ಆಟೋಮನ್ ಸಾಮ್ರಾಜ್ಯ ಸೋತು ಸುಣ್ಣವಾದಾಗ ಹುಟ್ಟಿದ ರಾಷ್ಟ್ರ ಈ ಟರ್ಕಿ. ಸ್ವಂತ ಮಿಲಿಟರಿ ಮೇಂಟೈನ್ ಮಾಡೋಕೆ ಆಗದೆ 1952ರಲ್ಲಿ ನ್ಯಾಟೋ ಸೇರ್ತು. ಕೋಲ್ಡ್ ವಾರ್ನಲ್ಲಿ ಅಮೆರಿಕಾಗೆ ಸಪೋರ್ಟ್ ಮಾಡ್ತು. ಆದರೆ ಅದೇ ಅಮೆರಿಕ ಹಾಗೂ ಮಿತ್ರ ರಾಷ್ಟ್ರಗಳು ಟರ್ಕಿಗೆ ಆಯುಧ ಕೊಡೋಕೆ ತುಂಬಾ ಹಿಂದೇಟು ಹಾಕಿದ್ರು. ಆರಂಭದಲ್ಲಿ 1974ರಲ್ಲಿ ಟರ್ಕಿ ಸುಮ್ಮನಿರ್ಲಿಕ್ಕಾಗದೆ ಸೈಪ್ರಸ್ ಮೇಲೆ ದಾಳಿ ಮಾಡ್ತು. ನ್ಯಾಟೋ ಆಗ ಒಂದು ಆರ್ಗನೈಸೇಷನ್ ಆಗಿ ದಾಳಿಯನ್ನ ವಿರೋಧಿಸಲಿಲ್ಲ. ಆದರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಅಮೆರಿಕ, UK, ಯುರೋಪಿಯನ್ ರಾಷ್ಟ್ರಗಳು ಟರ್ಕಿ ಮೇಲೆ ಆಯುಧ ನಿರ್ಬಂಧವನ್ನ ಹಾಕಿದ್ವು. 1975ರ ನಂತರ 20-25 ವರ್ಷ ಟರ್ಕಿ ಪರಿಸ್ಥಿತಿ ಹೇಗಿತ್ತು ಅಂದರೆ, ಸುತ್ತಮುತ್ತಲ ರಾಷ್ಟ್ರಗಳೊಂದಿಗಿನ ಸಂಘರ್ಷಗಳಲ್ಲಿ ಇವರು ಯಾವ ಸ್ವಂತ ನಿರ್ಧಾರನೂ ತಗೊಳಕ್ಕಾಗ್ತಾ ಇರಲಿಲ್ಲ. ಯಾವ ರೇಂಜ್ಗೆ ಬೇಸತ್ತು ಹೋದ್ರು ಅಂದರೆ, ನ್ಯಾಟೋ ಕಂಟ್ರಿ ಹೆಸರಿಗೆ, ಅಂದರೆ ರಷ್ಯಾ ಜೊತೆ, ನ್ಯಾಟೋ ಪರಮ ಶತ್ರು ರಷ್ಯಾ ಜೊತೆ ಸಂಬಂಧ ಇಂಪ್ರೂವ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಇದ್ರ ಬಗ್ಗೆ ಆಮೇಲೆ ನಿಮಗೆ ಹೇಳ್ತೀವಿ, ಇಂಟ್ರೆಸ್ಟಿಂಗ್ ಇದೆ ಅಲ್ಲಿ ಪಾಯಿಂಟ್. ಮಿತ್ರರಿಗೆ ಸೆಡ್ಡು, ಮೇಕ್ ಇನ್ ಟರ್ಕಿ ಶುರು. 1970ರ ದಶಕದ ನಂತರ ಟರ್ಕಿಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಫ್ರೆಂಡ್ಶಿಪ್ನಲ್ಲಿ ಅಥವಾ ಅವ್ರ ಮೇಲೆ ಡಿಪೆಂಡ್ ಆಗೋದ್ರಲ್ಲಿ ಯೂಸ್ ಇಲ್ಲ ಅಂತ ಅರ್ಥ ಆಗೋಕೆ ಶುರುವಾಗಿತ್ತು. ಹಾಗಾಗಿ ಸ್ಯಾಂಕ್ಷನ್ಸ್ಗೆ ಬಗ್ಗದೆ ಸ್ವದೇಶಿ ಆಯುಧ ತಯಾರಿಕೆಗೆ, ಸ್ವದೇಶಿ ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅನ್ನ ಡೆವಲಪ್ ಮಾಡೋಕೆ ಕೈ ಹಾಕಿದ್ರು. 1985ರಲ್ಲಿ ಅಂಡರ್ ಸೆಕ್ರೆಟರಿಯೇಟ್ ಫಾರ್ ಡಿಫೆನ್ಸ್ ಇಂಡಸ್ಟ್ರೀಸ್ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿ ಡಿಫೆನ್ಸ್ ಪ್ರೊಡಕ್ಷನ್ ಶುರು ಮಾಡೋಕೆ ಹೆಜ್ಜೆ ಇಟ್ರು. ಈಗ ಇದು ಡಿಫೆನ್ಸ್ ಇಂಡಸ್ಟ್ರಿ ಏಜೆನ್ಸಿ ಅಂತ ಮರುನಾಮಕರಣ ಆಗಿದೆ. ಒಂದು ರೀತಿ ನಮ್ಮ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ತರ ಅವಾಗಲೇ ಶುರು ಮಾಡಿದ್ರು ಇವರು. ಅದೇ ಟೈಮ್ನಲ್ಲಿ ರಾಕೆಟ್ಸಾನ್, ಹಾವೆಲ್ಸಾನ್, ಆಜೆಲ್ಸಾನ್ ಹಾಗೂ TAI ಅಂತ ಸಾಕಷ್ಟು ಎಲೆಕ್ಟ್ರಾನಿಕ್ಸ್ ಹಾಗೂ ಡಿಫೆನ್ಸ್ ಕಂಪನಿಗಳು ಶುರುವಾದವು. ಜೊತೆಗೆ ಮೆಲ್ಲಗೆ ಜಾಯಿಂಟ್ ವೆಂಚರ್ ಹೆಸರಲ್ಲಿ ನ್ಯಾಟೋ ರಾಷ್ಟ್ರಗಳೊಂದಿಗೂ ಕೈ ಜೋಡಿಸೋಕೆ ಶುರು ಮಾಡಿದ್ರು. ಅಡ್ವಾನ್ಸ್ ಡಿಫೆನ್ಸ್ ಟೆಕ್ನಾಲಜಿ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ರು. ಕೊಡಲ್ವಾ, ರಷ್ಯಾ ಹತ್ರ ಹೋಗ್ತೀವಿ ಅಂತ. ಅದಾದ್ಮೇಲೆ ರೆಸೆಪ್ ತಯ್ಯಿಪ್ ಎರ್ಡೋಗಾನ್ ಅನ್ನೋ ಡಿಕ್ಟೇಟರ್ನ ಯುಗ ಶುರುವಾಯಿತು. ಈಗ ಟರ್ಕಿ ಅಧ್ಯಕ್ಷರಾಗಿರೋ ರೆಸೆಪ್ ತಯ್ಯಿಪ್ ಎರ್ಡೋಗಾನ್ 2003ರಲ್ಲಿ ಟರ್ಕಿ ಪ್ರಧಾನಿ ಆದ್ರು. ಟರ್ಕಿ ಡಿಫೆನ್ಸ್ ಇಂಡಸ್ಟ್ರಿ ದಿಕ್ಕನ್ನ ಬದಲಾಯಿಸಿದೆ ಈ ಎರ್ಡೋಗಾನ್. ಆರ್ಥಿಕವಾಗಿ ಇವರು ಟರ್ಕಿಯನ್ನ ಬಹಳ ಪಾತಾಳಕ್ಕೆ ತಳ್ಳಿದ್ದಾರೆ. ಹಣದುಬ್ಬರ ಕಂಪೇರ್ ಮಾಡೋಕ್ಕಾಗಲ್ಲ ಭಾರತಕ್ಕೂ ಇವ್ರದ್ದು. ನಮ್ದು 5-6-4% ರೇಂಜಲ್ಲಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು ಟರ್ಕಿದ ಹಣದುಬ್ಬರ ಎಷ್ಟಿದೆ ಅಂತ ಹೇಳಿ. ಸೊ ಅಂತಾರಾಷ್ಟ್ರೀಯ ಕರೆನ್ಸಿಗಳ ಮುಂದೆ ಟರ್ಕಿ ಡಿವ್ಯಾಲ್ಯೂಯೇಷನ್ ಆಗಿ ಮರ್ಯಾದೆ ಪೂರ್ತಿ ಕಿತ್ಕೊಂಡು ಹೋಗಿದೆ. ಆರ್ಥಿಕವಾಗಿ ಅಷ್ಟು ಸ್ಟ್ರಾಂಗ್ ಇಲ್ಲ. ಆದರೆ ಡಿಫೆನ್ಸ್ ಇಂಡಸ್ಟ್ರಿಯನ್ನ ಚೆನ್ನಾಗಿ ಬೆಳೆಸಿದ್ದಾರೆ ಎರ್ಡೋಗಾನ್. 2002ರಲ್ಲಿ ಇವರ ಜಸ್ಟಿಸ್ ಅಂಡ್ ಡೆವಲಪ್ಮೆಂಟ್ ಪಾರ್ಟಿ ಅಥವಾ AKP ಟರ್ಕಿಲಿ ಅಧಿಕಾರ ಹಿಡಿತು. ಅದಾದ 2 ದಶಕದಲ್ಲಿ ಟರ್ಕಿ ಫುಲ್ ಚೇಂಜ್ ಆಗಿದೆ. ಮೊದಲು ಈ ಸರ್ಕಾರ ಟರ್ಕಿ ಡಿಫೆನ್ಸ್ ಕಂಪನಿಗಳ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ದುಡ್ಡು ಸುರಿತು. ಟಾರ್ಗೆಟ್ ಕೇವಲ ಸ್ವಾವಲಂಬಿ ಆಗಿರೋದಲ್ಲ, ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ರೀತಿ ನಾವು ಆಗಬೇಕು ಅಂತ ಟಾರ್ಗೆಟ್ ಹಾಕೊಂಡ್ರು. ಕಂಪನಿಗಳಿಗೆ ಇನ್ಸೆಂಟಿವ್ ಕೊಟ್ರು. ತುರ್ಕಿಯೇ ಯುಜಿಲ್ಲು ಅಥವಾ ಟರ್ಕಿ ಶತಮಾನ ಅನ್ನೋ ಇನಿಷಿಯೇಟಿವ್ನಲ್ಲಿ ಡ್ರೋನ್ ವಾರ್ಫೇರ್ ಹಾಗೂ ನೇವಿ ವೆಪನ್ಸ್ಗೆ ಭಾರಿ ಹೂಡಿಕೆ ಮಾಡಿದ್ರು. ಪರಿಣಾಮ ಅಲ್ಲಿನ ಕಂಪನಿಗಳು ವರ್ಲ್ಡ್ ಕ್ಲಾಸ್ ಆಯುಧವನ್ನ ತಯಾರು ಮಾಡೋಕೆ ಶಕ್ತವಾಗ್ತಾ ಬಂದ್ವು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್
ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಪೈಲಟ್ ಇಲ್ಲದ ಫೈಟರ್ ಜೆಟ್. ಇತ್ತೀಚೆಗಷ್ಟೇ ಟರ್ಕಿ ಕಿಜಿಲೆಲ್ಮಾ ಅನ್ನೋ ಅನ್ಮ್ಯಾನ್ಡ್ ಫೈಟರ್ ಜೆಟ್ ಪರೀಕ್ಷೆ ಮಾಡಿದೆ. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಲ್ಲ, UAE ಅಥವಾ ಡ್ರೋನ್ ಅಲ್ಲ, ಪೈಲಟೇ ಇಲ್ಲದ ಫೈಟರ್ ಜೆಟ್ ಅನ್ನೇ ತಯಾರಿಸಿದೆ. ಅಥವಾ ಇದನ್ನ ಜಗತ್ತಿನ ಮೊದಲ ಫೈಟರ್ ಜೆಟ್ ಸಾಮರ್ಥ್ಯಗಳಿರೋ ಡ್ರೋನ್ ಅಂತ ಕೂಡ ಕರೆಯಲಾಗ್ತಾ ಇದೆ. ಮನುಷ್ಯ ಇಲ್ಲದೆ ಹತ್ತತ್ರ ಸೂಪರ್ಸಾನಿಕ್ ವೇಗದಲ್ಲಿ ಹೋಗುತ್ತೆ. ನಾವು ಪೈಲಟ್ ಓಡಿಸೋ ತೇಜಸ್ ವಿಮಾನವನ್ನು ಇನ್ನು ಪರ್ಫೆಕ್ಟ್ ಆಗಿ ರೆಡಿ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ. ಆದರೆ ಟರ್ಕಿಯ ಬ್ಯಾಕರ್ ಕಂಪನಿ ಇಂಡಿಜಿನಿಯಸ್ ಆಗಿ ಅಂದರೆ ಸ್ವದೇಶಿಯಾಗಿ ಕಿಜಿಲೆಲ್ಮಾ ಜೆಟ್ ಅನ್ನ ರೆಡಿ ಮಾಡಿ ಪರೀಕ್ಷೆ ಮಾಡ್ತಾ ಇದೆ. ಈ ಬ್ಯಾಕರ್ ಕಂಪನಿ ಯಾವುದು ಅಂದ್ರೆ ಬಾಂಗ್ಲಾ ಪಾಕಿಸ್ತಾನಕ್ಕೆ ಡೆಡ್ಲಿ ಬ್ಯಾರಕ್ಟರ್ ಡ್ರೋನ್ ಇದೆಯಲ್ಲ ಅದನ್ನ ಕೊಡ್ತಾ ಇದಾರಲ್ಲ. ರಷ್ಯಾ ಜೊತೆ ಫೈಟ್ ಅಲ್ಲಿ ಯುಕ್ರೇನ್ ಕೂಡ ಖರೀದಿ ಮಾಡಿದೆ ಈ ಬ್ಯಾರಕ್ಟರ್ ಡ್ರೋನ್ಗಳನ್ನ. ರಷ್ಯಾಗೂ ಕೂಡ ಕೊಡ್ತೀವಿ ಅಂತ ಹೊರಟಿದ್ರು ಅದೇ ಡ್ರೋನ್ಗಳನ್ನ. ಅದನ್ನ ತಯಾರು ಮಾಡ್ತಿರೋ ಕಂಪನಿ. ಆ ಕಡೆ ಅಜರ್ಬೈಜಾನ್ ಅರ್ಮೇನಿಯಾ ಕದನದಲ್ಲೂ ಇದೇ ಬ್ಯಾರಕ್ಟರ್ ಡ್ರೋನ್ಗಳನ್ನ ಅಜರ್ಬೈಜಾನ್ಗೆ ಕೊಟ್ಟಿದೆ ಟರ್ಕಿ. ಕೆಲವು ನ್ಯಾಟೋ ಕಂಟ್ರೀಸ್ ಸೇರಿ ಸುಮಾರು 30 ರಾಷ್ಟ್ರಗಳು ಬ್ಯಾರಕ್ಟರ್ ಡ್ರೋನ್ಗಳನ್ನ ಬಳಸ್ತಾ ಇವೆ. ಹಾಗಾಗಿ ಒಂದು ಮಟ್ಟಿಗೆ ಪ್ರೂವನ್ ಡ್ರೋನ್ ಇದು. ವಾರ್ಫೇರ್ ನಲ್ಲಿ ತುಂಬಾ ಯೂಸ್ ಆಗುತ್ತೆ. ಚೀಪ್, ಕಮ್ಮಿ ಕಾಸ್ಟಿಗೆ ಮಾಡಿಕೊಡ್ತಾರೆ. ಹೋಗಿ ಶತ್ರುಗಳನ್ನ ಧ್ವಂಸ ಮಾಡಿಬಿಡ್ತಾವೆ ಇವು ಅಂತ. ಅಮೆರಿಕ ಚೈನೀಸ್ ಡ್ರೋನ್ ಜೊತೆ ಕಾಂಪೀಟ್ ಮಾಡ್ತೇವೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಬ್ಯಾರಕ್ಟರ್ ಡ್ರೋನ್ಗಳು. ಜೊತೆಗೆ ಇದೇ ಕಂಪನಿ ಸ್ವಂತ ಜೆಟ್ ಇಂಜಿನ್ ತಯಾರಿಕೆಗೆ 2,500 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಸ್ವಂತ ಜೆಟ್ ಇಂಜಿನ್ ನಮ್ಮದೇ ಇರಬೇಕು ಅಂತ ಹೇಳಿ ಅದನ್ನು ತಯಾರು ಮಾಡೋಕ್ಕೆ 2,500 ಕೋಟಿ ರೂಪಾಯಿ ದುಡ್ಡನ್ನು ಹಾಕ್ತಾ ಇದ್ದಾರೆ ಇವರು. ಏನೋ ಖಾನ್ ಫೈಟರ್ ಜೆಟ್ ಟೆಸ್ಟಿಂಗ್ ಹಂತದಲ್ಲಿರೋ 5th ಜನರೇಷನ್ ಫೈಟರ್ ಜೆಟ್ ಇದು. ಕಂಪ್ಲೀಟ್ ಆಪರೇಷನ್ ಆಗೋಕ್ಕೂ ಮುಂಚೆ ಪಾಕಿಸ್ತಾನ ನಮಗೂ ಕೊಡಿ ಅಂತ ಟರ್ಕಿ ಹಿಂದೆ ಬಿದ್ದಿದೆ. ಅಷ್ಟೇ ಅಲ್ಲ, ಟರ್ಕಿ ಪಾಕಿಸ್ತಾನದಲ್ಲಿ ಫ್ಯಾಕ್ಟರಿ ಓಪನ್ ಮಾಡಿ ಈ ಖಾನ್ ಫೈಟರ್ ಜೆಟ್ ಅನ್ನ ಜಾಯಿಂಟ್ ಆಗಿ ಪ್ರೊಡ್ಯೂಸ್ ಮಾಡೋಣ ಬನ್ನಿ ಅಂತ ಕರೆದಿದ್ದಾರೆ. ಅವರು ಆಫರ್ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ಸೌದಿ UAE ಕೂಡ ಅಮೆರಿಕದ ಕಾಸ್ಟ್ಲಿ F-35 ಬದಲು ಖಾನ್ ಫೈಟರ್ ಜೆಟ್ ಖರೀದಿಗೆ ಆಸಕ್ತಿ ತೋರಿಸಿವೆ. ನಾವು ಆಗ್ಲೇ ಹೇಳಿದಾಗೆ ತೇಜಸ್ಸನ್ನೇ ಸರಿಯಾಗಿ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ. LC ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ನೇ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಏರ್ಫೋರ್ಸ್ ಚೀಫ್ ಅದರಲ್ಲಿ ಕುತ್ಕೊಂಡು HL ನವರಿಗೆ ಮರ್ಯಾದೆ ಕೇಳಿದ್ರು ಮೊನ್ನೆ ಏರೋ ಇಂಡಿಯಾ ಶೋನಲ್ಲಿ. ಇನ್ನು 4th ಜನರೇಷನ್ ಕೂಡ ಸ್ವಂತವಾಗಿ ನಮ್ಮದೇ ಒಂದು ವಿಮಾನ ಪೂರ್ತಿ ಸ್ವದೇಶಿ ಅಂತ ನಮ್ಮ ಕೈಲಿ ಯಾವುದು ಕೂಡ ಮಾಡೋಕ್ಕಾಗಿಲ್ಲ. 5th ಜನರೇಷನ್ ಆಮ್ಕಾ ಅಂಥೇಳಿ ಅದರದ್ದು ಮಾಡೆಲ್ ರೆಡಿ ಮಾಡಿ ಇಟ್ಕೊಂಡು ಪ್ರತಿ ಸಲ ಏರೋ ಇಂಡಿಯಾದಲ್ಲಿ ಒಂದು 10 ವರ್ಷಗಳಿಂದ ನಾವು ತೋರಿಸ್ತಾನೆ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಇಂಜಿನ್ ಟೆಕ್ನಾಲಜಿ ಆಗಲಿ, ಆಧುನಿಕ ಉಪಕರಣಗಳಾಗಲಿ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಇದುವರೆಗೂ ಆಗಿಲ್ಲ. ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರಾ ಅಂತ ನಾವು ನೋಡ್ತಾ ಕೂತ್ಕೊಂಡಿದ್ದೀವಿ. ಇನ್ನು TCG ಅನಡೋಲು. TCG ಅಂದರೆ ಟರ್ಕಿ ಡ್ರೋನ್ ಕ್ಯಾರಿಯರ್ ಅಂತ. ಭಾರತ ಸೇರಿದಂತೆ ಟಾಪ್ ಮಿಲಿಟರಿ ಪವರ್ಗಳು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಕಡೆಗೆ ಫೋಕಸ್ ಮಾಡ್ತಾ ಇದ್ರೆ 60%ಗಿಂತ ಜಾಸ್ತಿ ಜಲಗಡೆ ಇಟ್ಕೊಂಡು ದ್ವೀಪದ ರೀತಿ ಇರೋ ಟರ್ಕಿ ಜಗತ್ತಿನ ಮೊದಲ ಡೆಡಿಕೇಟೆಡ್ ಡ್ರೋನ್ ಕ್ಯಾರಿಯರ್ ರೆಡಿ ಮಾಡ್ಕೊಂಡಿದೆ. ಟರ್ಕಿ ರೆಗ್ಯುಲರ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಮಾಡೇ ಇಲ್ಲ, ಖರೀದಿನೂ ಮಾಡಲಿಲ್ಲ. ಡ್ರೋನ್ ವಾರ್ಫೇರೇ ಫ್ಯೂಚರ್ ಅಂತ ಬಹಳ ಬೇಗ ಅರ್ಥ ಮಾಡ್ಕೊಂಡಿದೀವಿ ನಾವು ಅಂತ ಟರ್ಕಿ ಹೇಳುತ್ತೆ. ಡ್ರೋನ್ ಕ್ಯಾರಿಯರ್ ಮಾಡ್ಕೊಂಡಿದ್ದಾರೆ. ಕೇವಲ ಡ್ರೋನ್ಸ್ ಅಲ್ಲ, ಕಿಜಿಲೆಲ್ಮಾ ಅನ್ಮ್ಯಾನ್ಡ್ ಫೈಟರ್ ಜೆಟ್ ಅನ್ನ ಕೂಡ ಇದಕ್ಕೆ ಡಿಪ್ಲಾಯ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಡ್ರೋನ್ ಕ್ಯಾರಿಯರ್ನಲ್ಲಿ ಈ ಮನುಷ್ಯ ಇಲ್ಲದ ಪೈಲಟ್ ಇಲ್ಲದ ಫೈಟರ್ ಜೆಟ್ ಬಗ್ಗೆ ಹೇಳಿದ್ವಲ್ಲ ಅವಾಗಲೇ, ಅದು ಕೂಡ ಹೋಗಿ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಆಗಬೇಕು. ಆ ರೀತಿ ಪ್ಲಾನ್ ಮಾಡ್ತಿದ್ದಾರೆ. ಪಾಕಿಸ್ತಾನ ನಮಗೂ ಸಿಗುತ್ತಾ ಇದು ಅಂತ ಇದ್ರ ಮೇಲೂ ಕಣ್ಣಿಟ್ಟಿದೆ. ನ್ಯಾಟೋ ಸಂಬಂಧ ರಷ್ಯಾ ಒಡನಾಟ. 180ಕ್ಕೂ ಅಧಿಕ ರಾಷ್ಟ್ರಗಳಿಗೆ ಆಯುಧ. ಸ್ನೇಹಿತರೆ, ಟರ್ಕಿ ಅಂತ ವಿಚಿತ್ರ ರಾಷ್ಟ್ರ ಅಂದ್ರೆ ಒಂದ್ ಕಡೆ ನ್ಯಾಟೋ ಕಂಟ್ರಿ ಯುಕ್ರೇನ್ಗೆ ಆಯುಧ ಸಪ್ಲೈ ಮಾಡ್ತಾ ಇದ್ದಾರೆ. ರಷ್ಯಾ ಜೊತೆಗೂ ಸಂಬಂಧ ಉಳಿಸ್ಕೊಂಡಿದ್ದಾರೆ. 2019ರಲ್ಲಿ ರಷ್ಯಾದ S-400 ಮಿಸೈಲ್ ಸಿಸ್ಟಮ್ ಖರೀದಿ ಮಾಡಿ ಅಮೆರಿಕದ ಸ್ಯಾಂಕ್ಷನ್ಗೆ ಗುರಿಯಾಯಿತು. ಜೊತೆಗೆ ಅಮೆರಿಕದ F-35 ಫೈಟರ್ ಜೆಟ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಬಿಡ್ತು. ಅವರು ಅಲ್ಲೂ ಕೂಡ ನಿಮ್ಮ ಜೊತೆ ಸೇರಿಕೊಂಡು ಟರ್ಕಿ ಒಟ್ಟಿಗೆ ಸೇರಿಕೊಂಡು ಟರ್ಕಿಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅಂತ ಅಂದ್ಕೊಂಡಿದ್ರು. ಕ್ಯಾನ್ಸಲ್ ಮಾಡಿದ್ರು. ಅದಾದಮೇಲೆ ಖಾನ್ ಫೈಟರ್ ಜೆಟ್ ವಿಚಾರವಾಗಿ ಟರ್ಕಿ ಸೀರಿಯಸ್ ಆಯಿತು. ಏನು, ಟರ್ಕಿ ಡಿಫೆನ್ಸ್ ಇಂಡಸ್ಟ್ರಿಗೆ ದೊಡ್ಡ ಮಾರ್ಕೆಟ್ ಪಕ್ಕದಲ್ಲೇ ಸಿಕ್ತು. ಗಲ್ಫ್ ಕೋಆಪರೇಷನ್ ರಾಷ್ಟ್ರಗಳು ಸೌದಿ, UAE, ಕತರ್, ಒಮಾನ್ ಮುಂತಾದ ರಾಷ್ಟ್ರಗಳು ದೊಡ್ಡ ಸ್ಕೇಲ್ನಲ್ಲಿ ಟರ್ಕಿ ಆಯುಧಗಳಿಗೆ ಆರ್ಡರ್ ಕೊಡ್ತಾ ಇವೆ. ಒಂದು ಅಂದಾಜಿನ ಪ್ರಕಾರ 180ಕ್ಕೂ ಅಧಿಕ ರಾಷ್ಟ್ರಗಳಿಗೆ ಅಂದ್ರೆ ಆಲ್ಮೋಸ್ಟ್ ಇಡೀ ಜಗತ್ತಿಗೆ ಟರ್ಕಿ ಆಯುಧಗಳನ್ನ ಒಂದಲ್ಲ ಒಂದು ಕಳಿಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ರೊಮೇನಿಯಾ, ಅಮೆರಿಕ, UAE, ಅಜರ್ಬೈಜಾನ್ಗೆ ಜಾಸ್ತಿ ಕಳಿಸ್ತಿದ್ದಾರೆ. ಟರ್ಕಿಗೆ ಕತರ್, ಸೊಮಾಲಿಯಾ, ಲಿಬಿಯಾ, ಸಿರಿಯಾ, ಇರಾಕ್ನಲ್ಲಿ ಮಿಲಿಟರಿ ಬೇಸಸ್ ಇವೆ. ಸಿರಿಯಾದಲ್ಲಿ ಕುರ್ದಿಶ್ ಬಂಡುಕೋರರ ಮೇಲೆ, IS ಗುಂಪುಗಳ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಕೂಡ ಮಾಡಿದ್ದಾರೆ ಇವರು. ಹಾಗಾಗಿ ಮಿಡಲ್ ಈಸ್ಟ್ ನಲ್ಲಿ ಇನ್ಫ್ಲೂಯೆನ್ಷಿಯಲ್ ಕಂಟ್ರಿ. ಅಣ್ವಸ್ತ್ರ ಒಂದಿಲ್ಲ ಅಷ್ಟೇ. ಆದ್ರೆ ನ್ಯಾಟೋ ಅಡಿಯಲ್ಲಿ ನ್ಯಾಟೋ ಕಂಟ್ರಿ ಆಗಿರೋದ್ರಿಂದ ಅಮೆರಿಕನ್ ಅಣ್ವಸ್ತ್ರಗಳು ಸ್ವಲ್ಪ ಟರ್ಕಿಲ್ ತಂದು ಇಟ್ಟಿದ್ದಾರೆ. ಅಮೆರಿಕನ್ ಇದರ ಜೊತೆಗೆ ಟರ್ಕಿ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ನಲ್ಲಿ ಸ್ವಂತ ಅಣ್ವಸ್ತ್ರ ತಯಾರಿ ಮಾಡ್ತಿದೆ ಅನ್ನೋ ಊಹಾಪೋಹಗಳಿವೆ. ಯಾಕಂದ್ರೆ ಖುದ್ದು ಎರ್ಡೋಆನ್ ಮತ್ತು ಅವರ ಬೆಂಬಲಿಗರು ಬಹಳ ಸಲ ಪಬ್ಲಿಕ್ ಆಗಿ ಜಾಗತಿಕ ವೇದಿಕೆಗಳಲ್ಲಿ ಟರ್ಕಿ ಹತ್ರ ಅಣ್ವಸ್ತ್ರ ಇಲ್ಲ ಅಂದ್ರೆ ಏನರ್ಥ ಬೇಕು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಇವರು ಪಾಕಿಸ್ತಾನ ಜೊತೆ ಬಹಳ ಕ್ಲೋಸ್ ಆಗ್ತಿರೋದ್ರಿಂದ, ಫ್ರೆಂಡ್ಶಿಪ್ ಎಲ್ಲ ಸ್ವಲ್ಪ ಸಂಬಂಧ ಬೆಸಿತಾ ಇರೋದ್ರಿಂದ ಈ ಪಾಕಿಗಳು ನಮ್ಮ ಹತ್ರ ನಿಮ್ಮ ಹತ್ರ ಇರೋದು ಯಾವುದಿಲ್ಲ, ಇದು ಒಂದಿದೆ,
ನಿಮ್ಮ ಹತ್ರ ಇರೋದೆಲ್ಲ ನಮಗೆ ಕೊಟ್ಬಿಡಿ, ಇದೊಂದು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟರು ಕೂಡ ಟೆಕ್ನಾಲಜಿ ಆಶ್ಚರ್ಯ ಇಲ್ಲ. ಕಿಮ್ ಜಾಂಗ್ ಉನ್ಗೆ ಟೆಕ್ನಾಲಜಿ ಮಾರ್ಕೊಂಡವರು ಪಾಕಿಗಳು, ಇನ್ನು ಟರ್ಕಿ ಕೊಡದೇ ಇರ್ತಾರ. ಇನ್ನು ಸ್ನೇಹಿತರೆ, ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥವಾ ಸಿಪ್ರಿ ಪ್ರಕಾರ ಟರ್ಕಿ ಜಗತ್ತಿನ 3ನೇ ಅತಿದೊಡ್ಡ ಆಯುಧ ಆಮದು ಮಾಡಿಕೊಳ್ಳೋ ದೇಶದಿಂದ 11ನೇ ಅತಿದೊಡ್ಡ ಆಯುಧ ಆಮದು ಮಾಡಿಕೊಳ್ಳೋ ರಾಷ್ಟ್ರ ಆಗಿದೆ. ಅಂದರೆ ಇಂಪೋರ್ಟ್ ಕಮ್ಮಿ ಮಾಡಿದ್ದಾರೆ, ತುಂಬ ಕೆಳಗೆ ಬಂದಿದ್ದಾರೆ. ಈಗ 2004ರಲ್ಲಿ 80% ಆಯುಧ ಇಂಪೋರ್ಟ್ ಮಾಡ್ಕೊಳ್ತಿದ್ರು, ಆದರೆ ಈಗ ಆಲ್ಮೋಸ್ಟ್ ಸೆಲ್ಫ್ ರಿಲಯಂಟ್ ಆಗಿಬಿಟ್ಟಿದ್ದಾರೆ, ಸ್ವಾವಲಂಬಿ ಆಗಿಬಿಟ್ಟಿದ್ದಾರೆ. ಜಗತ್ತಿನ ಟಾಪ್ 100 ಡಿಫೆನ್ಸ್ ಇಂಡಸ್ಟ್ರೀಸ್ ಲಿಸ್ಟಲ್ಲಿ ಟರ್ಕಿಯ ಅಸೆಲ್ಸಾನ್, TAI, ರಾಕೆಟ್ಸಾನ್, MKE ಮತ್ತು ಆಫ್ಸ್ಯಾಟ್ ಇವೆ. 2024ರಲ್ಲಿ $7.1 ಬಿಲಿಯನ್ ಅಂದರೆ ಸುಮಾರು 60,000 ಕೋಟಿ ರೂಪಾಯಿ ಮೌಲ್ಯದ ಆಯುಧ ರಫ್ತು ಮಾಡಿದೆ. ಭಾರತ 2023-24ರಲ್ಲಿ 21,000 ಕೋಟಿ ರೂಪಾಯಿ ಮೌಲ್ಯದ ಆಯುಧವನ್ನು ಮಾತ್ರ ರಫ್ತು ಮಾಡಿದೆ. ಅಂದರೆ ಟರ್ಕಿಯ 1/3 ಮಾತ್ರ. ಆಶ್ಚರ್ಯ ಅಂದರೆ ಒಂದೇ ವರ್ಷದಲ್ಲಿ ಡಿಫೆನ್ಸ್ ಎಕ್ಸ್ಪೋರ್ಟ್ 5.5ರಿಂದ $7.1 ಬಿಲಿಯನ್ ಜಂಪ್ ಆಗಿದೆ. ಇಷ್ಟು ವರ್ಷ ಕೇವಲ ರೀಜನಲ್ ಪವರ್ ಆಗಿದ್ದ ಟರ್ಕಿ ಈಗ ನಿಧಾನಕ್ಕೆ ಗ್ಲೋಬಲ್ ಸ್ಟೇಜ್ನಲ್ಲಿ ಮಿಲಿಟರಿ ಮಸಲ್ಸನ್ನು ಫ್ಲೆಕ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಅದೊಂದು ಗರಿ ಮಾತ್ರ ಬಾಕಿ ಇದೆ, ಅಣ್ವಸ್ತ್ರ. ಅದಕ್ಕೂ ಕೂಡ ಕದ್ದು ಮುಚ್ಚೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ರಿಪೋರ್ಟ್ಸ್ ಇದೆ. ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.